ನಮಸ್ಕಾರ ಹಾಗೂ ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ದಿನದಲ್ಲಿ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುವುದಾದರೆ, ಪ್ರಿಯರೇ, ಈ ದಿನದಲ್ಲಿ ಪಾಪ ಅನ್ನುವುದು ಯಾವುದು, ಪಾಪ ಅನ್ನುವುದು ಯಾವುದು, ಈ ಅಂಶದ ಬಗ್ಗೆ ಈ ದಿನದಲ್ಲಿ ತಿಳಿದುಕೊಳ್ಳೋಣ. ಏಕೆಂದರೆ ಪ್ರಿಯರೇ, ಅನೇಕರು ಪಾಪ ಅಂದರೆ ಯಾವುದು ಎಂಬುದಾಗಿ ಅನೇಕರು ಈ ದಿನಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಪ್ರಿಯರೇ, ಪಾಪ ಅನ್ನುವುದು ಯಾವುದು, ಯಾವ ತಪ್ಪು ಮಾಡಿದ್ರೆ ಅದು ಪಾಪವಾಗುತ್ತೆ ಎಂಬುದಾಗಿ ಅನೇಕರು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಿಯರೇ, ಈ ಒಂದು ಪ್ರಶ್ನೆಗೆ ಉತ್ತರ ನಾವು ಸತ್ಯವೇದ ಪುಸ್ತಕದಿಂದ ನೋಡಬಹುದು. ಪಾಪ ಅನ್ನುವುದು ಯಾವುದು ಮಾಡಿದ್ರೆ ಪಾಪವಾಗುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಈ ದಿನದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ಇಲ್ಲಿ 1 ಯೋಹಾನ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ನೋಡುವುದಾದರೆ, ಪ್ರಿಯರೇ, 1 ಯೋಹಾನ 5ನೇ ಅಧ್ಯಾಯ 17ನೇ ವಚನವು, ನೀತಿಗೆ ವಿರುದ್ಧವಾದದ್ದೆಲ್ಲವೂ ಪಾಪವಾಗಿದೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀತಿಗೆ ವಿರುದ್ಧವಾದುದೆಲ್ಲವೂ ಏನಾಗಿದೆ, ಪಾಪವಾಗಿದೆ. ಆದರೂ ಮರಣಕರವಲ್ಲದ ಪಾಪ ಉಂಟೋ? ಬೇರೆ ಈ ಅಂಶವನ್ನು, ಈ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವುದಾದರೆ, ಪಾಪ ಅನ್ನುವುದು ಯಾವುದು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಾವು ನೋಡಿದರೆ, ಪ್ರಿಯರೇ, ನೀತಿಗೆ ವಿರುದ್ಧವಾದುದೆಲ್ಲವೂ ಕೂಡ ಪಾಪವಾಗಿದೆ. ಅಂದರೆ ದೇವರು ನೀತಿವಂತನು, ನೀತಿ ಸ್ವರೂಪನು, ನಿತ್ಯನಾದ ತಂದೆಯು ದೇವರಾಗಿದ್ದಾನೆ. ನಮ್ಮ ಯೇಸು ಕ್ರಿಸ್ತನು ಆತನು ನೀತಿವಂತನಾಗಿದ್ದಾನೆ. ಆತನನ್ನು ಫರಿಸಾಯರು, ಶಾಸ್ತ್ರಿಗಳು, ಇಲ್ಲ ಈ ಭೂಲೋಕದಲ್ಲಿರುವಂಥ ಎಲ್ಲ ಜಾತಿ ಜನರು, ರಾಜರು ದೇವರಲ್ಲಿ ಒಂದು ಪಾಪವನ್ನಾದರೂ ಕಂಡುಹಿಡಲಿಕ್ಕೆ ಸಾಧ್ಯವಾಯಿತಾ? ಯಾವತ್ತಿಗೂ ಕೂಡ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಕ್ರಿಸ್ತನಲ್ಲಿ ಯಾವ ಪಾಪವೂ ಇಲ್ಲ. ಆತನು ಪಾಪದಿಂದ ಹುಟ್ಟಲಿಲ್ಲ, ಪರಿಶುದ್ಧಾತ್ಮದಿಂದ ಹುಟ್ಟಿದವನು. ಅದಕ್ಕೆ ಪ್ರಿಯರೇ, ಪಾಪ ಅಂದರೆ ಯಾವುದು, ಯಾವ ಕಾರ್ಯ, ಯಾವ ಕೆಲಸ ಮಾಡಿದ್ರೆ ಪಾಪ ಅಂತ ಕೇಳ್ತಾರೆ. ಬೇರೆ ನೀತಿಗೆ ವಿರುದ್ಧವಾದದ್ದೆಲ್ಲವೂ ಕೂಡ ಪಾಪವಾಗಿದೆ. ನಾವು ನೀತಿಯನ್ನು ಬಿಟ್ಟು ಅನೀತಿಯನ್ನು ಮಾಡುವ ಎಲ್ಲ ಅನೀತಿಗಳು ಅದು ಪಾಪವಾಗಿದೆ. ಪ್ರಿಯರೇ, ಪಾಪವು ಮತ್ತೊಂದು ನಾವು ನೋಡಿದ್ರೆ, ನಾವು ದೇವರನ್ನು ಬಿಟ್ಟು ಈ ಲೋಕದಲ್ಲಿ ಏನನ್ನು ಹೆಚ್ಚಾಗಿ ಪ್ರೀತಿಸಿದರೂ ಅದು ಕೂಡ ಪಾಪವಾಗಿದೆ. ದೇವರನ್ನು ಬಿಟ್ಟು ನಾವು ಯಾವುದನ್ನು ಬಯಸುತ್ತೇವೋ ಹೆಚ್ಚಾಗಿ, ನಮಗಿಂತ ನಮ್ಮ ಪ್ರಾಣವಾಗಲಿ, ನಮ್ಮ ಆಸ್ತಿಯಾಗಲಿ, ನಮ್ಮ ಹಣವಾಗಲಿ, ನಮ್ಮ ಕುಟುಂಬವಾಗಲಿ, ನಮ್ಮ ತಂದೆ ತಾಯಿಗಳನ್ನಾಗಲಿ, ನಮ್ಮ ಹೆಂಡತಿ ಮಕ್ಕಳನ್ನಾಗಲಿ, ಇಲ್ಲ ಗಂಡನನ್ನಾಗಲಿ, ನಮ್ಮ ಕೆಲಸವನ್ನಾಗಲಿ, ಇಲ್ಲ ನಮ್ಮ ಸ್ನೇಹಿತರನ್ನಾಗಲಿ, ಸ್ನೇಹಿತೆಯರನ್ನಾಗಲಿ, ಗೆಳೆಯರನ್ನಾಗಲಿ, ಗೆಳತಿಯರನ್ನಾಗಲಿ, ವಸ್ತುಗಳನ್ನಾಗಲಿ, ಮೊಬೈಲನ್ನಾಗಲಿ, ಯಾವುದನ್ನು ನೀನು ನಿನಗಿಂತ, ದೇವರಿಗಿಂತ ನಿನಗೆ ಯಾವುದು ಮುಖ್ಯಕಾರವಾಗಿರುತ್ತದೋ ಅದು ಪಾಪವಾಗಿದೆ. ದೇವರಿಗಿಂತ ಯಾವುದು ಕೂಡ ನಮಗೆ ಮುಖ್ಯವಾಗಿರಬಾರದು. ಮೊದಲನೇದಾಗಿ ದೇವರೇ ನಮಗೆ ಮುಖ್ಯವಾಗಿರಬೇಕು. ದಾವೀದನು ಹೇಳ್ತಾನೆ, ಆತನ ಒಂದು ಕೀರ್ತನ ಭಾಗಗಳಲ್ಲಿ, ನಾನು ಯಾವಾಗಲೂ ಕರ್ತನನ್ನೇ ನನ್ನ ಎದುರುಗಡೆ ಇಟ್ಟುಕೊಳ್ಳುತ್ತೇನೆ. ಈ ಒಂದು ಮಾತು ಆತನು ಏನು ಆಲೋಚಿಸಿ ಹೇಳಿರಬೇಕಲ್ವೇ? ನನಗೆ ಯಾವುದು ಬೇಡ, ಯಾವಾಗಲೂ ಕೂಡ ನನ್ನನ್ನು ನಿನ್ನ ಎದುರುಗಡೆ, ನನ್ನ ಎದುರಿನಲ್ಲಿ ನಿನ್ನನ್ನು ಇಟ್ಟುಕೊಳ್ಳುತ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನೀತಿಗೆ ವಿರುದ್ಧವಾದದ್ದೆಲ್ಲವೂ ಪಾಪವಾಗಿದೆ. ಪ್ರಿಯರೇ, ಈ ಒಂದು ಪಾಪವು ಎಂಥದ್ದೆಂಬುದಾಗಿ ನಾವು ನೋಡಿದ್ರೆ, ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಮರಣಕರವಲ್ಲದ ಪಾಪ ಉಂಟು.
ಪಾಪಕ್ಕೆ ಮರಣವಿದೆ. ಮರಣವಿಲ್ಲದಂಥ ಪಾಪವು ಎಲ್ಲಾದರೂ ಇದೆಯಾ? ಉಂಟು. ಯಾವುದಾದ್ರೂ ಇರೋದು ನೀವು ನೋಡಿದ್ದೀರಾ? ಮರಣವಿಲ್ಲದಂಥ ಪಾಪವು ಎಲ್ಲಾದರೂ ಇದೆಯಾ? ಇಲ್ಲ. ಪಾಪಕ್ಕೆ ಮರಣವಿದೆ. ಯೋಹಾನ 10ರಲ್ಲಿ ನಾವು ನೋಡ್ಬೋದು, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಯೋಹಾನ 10ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಆದರೆ ಪ್ರಿಯರೇ, ಮರಣವಿಲ್ಲದಂಥ ಪಾಪವು ಎಲ್ಲಾದರೂ ಇದೆಯಾ? ಯಾರಾದರೂ ಕೇಳಿದ್ದಾರಾ, ನೋಡಿದ್ದಾರಾ? ಯಾರೂ ನೋಡಿಲ್ಲ. ಪಾಪವು ಎಂಬುವುದು ಅದು ಮರಣಕರವಾದದ್ದು. ಪಾಪವೆಂಬುವುದು ಅದು ನರಕಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಪಾಪವೆಂಬುವುದು ಮನುಷ್ಯನನ್ನು ಹಾಳು ಮಾಡುವುದು. ಪಾಪವೆಂಬುವುದು ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು, ಇಲ್ಲ ದೇವರಿಗೂ ನಮಗಿರುವಂಥ ಸಂಬಂಧವನ್ನು ದೂರ ಮಾಡುವುದು ಈ ಪಾಪವಾಗಿದೆ ಪ್ರಿಯರೇ. ಅನೇಕರು ಏನು ಮಾಡಿದ್ರೆ ಪಾಪ ಎಂಬುದಾಗಿ ಕೇಳ್ತಾರೆ. ನೀತಿಗೆ ವಿರುದ್ಧವಾಗಿ ನೀವು ನಡೀತಾ ಇದ್ದೀರಾ? ನೀತಿಯನ್ನು ಅನುಸರಿಸಿ ನಡೆದರೆ ಅದು ಪಾಪವಲ್ಲ. ನೀತಿಗೆ ವಿರುದ್ಧವಾಗಿ ನೀವು ನಡೀತಾ ಇದ್ರೆ ಅದೇ ಪಾಪವಾಗಿದೆ. ಹಿರಿ, ಅನೇಕ ನೀತಿವಂತರು ಈ ಒಂದು ಸತ್ಯವೇದ ಪುಸ್ತಕದಲ್ಲಿದ್ದಾರೆ. ಅವರೆಲ್ಲರೂ ದೇವರನ್ನು ಕಂಡುಕೊಂಡಂಥವರು. ಅವರೆಲ್ಲರೂ ದೇವರ ಜೊತೆ ಪರಲೋಕ ರಾಜ್ಯಕ್ಕೆ ಸೇರಲ್ಪಟ್ಟಂಥವರು. ಹಿರಿ, ನೀತಿವಂತರು ಅನೇಕರು ಇದ್ದಾರೆ ಪ್ರಿಯರೇ. ನೋಹನು ಕೂಡ ನೀತಿವಂತನಾಗಿದ್ದನು ಪ್ರಿಯರೇ. ಆತನು ರಕ್ಷಣೆಯನ್ನು ಹೊಂದಿಕೊಂಡಿದ್ದಾನೆ ಪ್ರಿಯರೇ. ನಾವು ನೀತಿವಂತರಾಗಿ ಯಾಕೆ ಜೀವಿಸಬೇಕು? ನೀತಿಗೆ ವಿರುದ್ಧವಾಗಿ ನಾವು ನಡೆದರೆ ಅದು ಪಾಪವಾಗಿದೆ. ಆದರೆ ನೀತಿಗೆ ಇರುವಂಥ ಶಕ್ತಿಯು ಬಹಳ ದೊಡ್ಡದಾಗಿದೆ ಪ್ರಿಯರೇ. ನೀತಿವಂತರಾಗಿ ಜೀವಿಸಿದರೆ ಅದಕ್ಕೆ ಒಂದು ಶಕ್ತಿಯೂ ಇದೆ. ಆ ಶಕ್ತಿ ಏನೆಂಬುದಾಗಿ ನಾವು ನೋಡೋಣ ಪ್ರಿಯರೇ. ನೀತಿವಂತರಾಗಿ ಜೀವಿಸಿದರೆ ಆ ನೀತಿಗೆ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿಯು ಏನು ಎಂಬುದಾಗಿ ದಿನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನೀತಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಪ್ರಿಯರೇ, ನಾವು ಮತ್ತಾಯನ ಬರೆದ ಸುವಾರ್ತೆ ಆ ಒಂದು ಕಡೆಗೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ ಪ್ರಿಯರೇ, ಅಲ್ಲಿ ಒಂದು ಮಾತು ಇದೆ, ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಪ್ರಿಯರೇ. ಇಲ್ಲಿ ಒಂದು ಮಾತು ಬರೆದಿದೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ ಇಲ್ಲಿ ಆತನು ಬಡವರ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಧನ್ಯರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಮಾತನಾಡ್ತಾ ಇದ್ದಾನೆ. ಬಡವರ ಬಗ್ಗೆ, ಧನ್ಯರ ಬಗ್ಗೆ ಇಲ್ಲಿ ಆತನು ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಧನ್ಯರ ಬಗ್ಗೆ, ಬಡವರ ಬಗ್ಗೆ ಏನು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನೋಡಿದ್ರೆ ಪ್ರಿಯರೇ, ಮೊದಲನೇದಾಗಿ ನಾವು ನೀತಿಗೆ ಇರುವಂಥ ಶಕ್ತಿಯು ಏನು, ನೀತಿವಂತರಾಗಿ ನಾವು ಜೀವಿಸಿದರೆ ಅದಕ್ಕಿರುವಂಥ ಬಲವು ಏನು ಎಂಬುದಾಗಿ ನಾವು ತಿಳಿಯುವುದಾದರೆ, ಮತ್ತಾಯ 5:6ನೇ ವಚನವನ್ನು ನಾವು ನೋಡಿದರೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುವರು. ಪ್ರಿಯರೇ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುವರು. ಪ್ರಿಯರೇ, ನೀತಿಗೆ ಒಂದು ಶಕ್ತಿಯೂ ಇದೆ. ಆ ಒಂದು ಶಕ್ತಿಯು ಯಾವುದಂದರೆ, ಯಾರು ನೀತಿವಂತರಾಗಿ ಜೀವಿಸಬೇಕು ಎಂಬುದಾಗಿ ಬಾಯಾರುತ್ತಾ ಇರ್ತಾರೋ ಅವರು ಧನ್ಯರು, ಅಂದರೆ ಆಶೀರ್ವದಿಸಲ್ಪಟ್ಟವರು, ಅವರು ತೃಪ್ತರಾಗುವರು. ಬೇರೆ ನೀತಿವಂತರಾಗಿ ಜೀವಿಸಿದಾಗ ಅವರಿಗೆ ಒಂದು ತೃಪ್ತಿಯು ಸಿಗುವಂಥದ್ದಾಗಿದೆ, ಸಮಾಧಾನವು, ಶಾಂತಿಯು ಸಿಗುವಂಥದ್ದಾಗಿದೆ. ಪ್ರಿಯರೇ, ನಾವು ನಮ್ಮ ಒಂದು ಬಗ್ಗೆ, ಆತ್ಮದ ಬಗ್ಗೆ, ಇಲ್ಲ ನಮ್ಮ ಒಂದು ವಿಷಯವನ್ನು ನಾವು ಆಲೋಚಿಸಿಕೊಳ್ಳುವುದಾದರೆ ಪ್ರಿಯರೇ, ಪಾಪ ಮಾಡಿದಾಗ ನಮ್ಮ ಹೃದಯವು ಕಳವಳ ಪಡ್ತಾ ಇರುತ್ತೆ. ದೇವರಿಗೆ ವಿರುದ್ಧವಾಗಿ ನಾವು ಕಾರ್ಯಗಳನ್ನು, ಕೆಲಸಗಳನ್ನು ಮಾಡಿದಾಗ ನಮ್ಮ ಹೃದಯದಲ್ಲಿ ಕಳವಳವು, ಏನೋ ಒಂದು ಬಾಧೆ, ಏನೋ ಒಂದು ಸಂಕಟವು ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಅಯ್ಯೋ, ನಾನು ದೇವರ ವಿರುದ್ಧವಾಗಿ ನಡೆದಿದ್ದೇನೆ, ದೇವರ ವಿರುದ್ಧವಾಗಿ ನಾನು ಜೀವಿಸಿದ್ದೇನೆ ಎಂಬ ಒಂದು ಬಾಯಾರಿತನವು ನಮ್ಮಲ್ಲಿ ಆ ಒಂದು ಪ್ರಶ್ನೆಯಾಗಿ ಉಳಿಕೊಳ್ಳುತ್ತೆ. ಆದರೆ ಯಾವ ತಪ್ಪು ಮಾಡದೆ ನಾವು ಜೀವಿಸುತ್ತಿರುವಾಗ ನಾವು ತೃಪ್ತರಾಗಿರ್ತೇವೆ, ಸಮಾಧಾನಕರವಾಗಿರ್ತೇವೆ.
ಶಾಂತಿಕರವಾಗಿ ನಾವು ಇರ್ತೇವೆ ಪ್ರಿಯರೇ. ಅದಕ್ಕೆ ನೀತಿಗೆ ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುವರು ಎಂಬುದಾಗಿ ಅಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ನೀತಿಗೆ ಮತ್ತೊಂದು ಶಕ್ತಿ ಇದೆ. ಅದೇನೆಂಬುದಾಗಿ ನೋಡಿದರೆ ಅದೇ ಅಧ್ಯಾಯದಲ್ಲಿ 10ನೇ ವಚನ, ಮತ್ತಾಯ 5:10ನೇ ವಚನವನ್ನು ನಾವು ನೋಡುವುದಾದರೆ, ನೀತಿಯ ನಿಮಿತ್ತ ಹಿಂಸಿಸಲ್ಪಡುವವರು ಧನ್ಯರು, ಪರಲೋಕ ರಾಜ್ಯವು ಅವರದೇ. ಪ್ರಿಯರೇ, ನೀತಿಯ ನಿಮಿತ್ತವಾಗಿ ಹಿಂಸಿಸಲ್ಪಡುವವರು ಧನ್ಯರು, ಪರಲೋಕ ರಾಜ್ಯವು ಅವರದೇ. ಪ್ರಿಯರೇ, ನೀತಿಯಲ್ಲಿ ನಡೆಯಬೇಕಾದ್ರೆ ಅನೇಕ ಕಷ್ಟ, ದುಃಖ, ಬಾಧೆಗಳು, ಹಿಂಸೆಗಳು, ಅನೇಕರ ಹತ್ರ ನಿಂದೆಗಳು, ಅನೇಕರ ಹತ್ರ ಬೈಗಳು, ಅನೇಕರ ದೃಷ್ಟಿಯಲ್ಲಿ ನಾವು ಅಪರಾಧಿಗಳು ಆಗಿರಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನೀತಿವಂತರಾಗಿ ಜೀವಿಸ್ತಾ ಇದ್ರೆ ಅನೇಕರು ನಮ್ಮನ್ನು ಏನು ಮಾಡ್ತಾ ಇರ್ತಾರೆ, ಪ್ರಶ್ನೆಗಳು, ನಮ್ಮ ಮೇಲೆ ಅಪವಾದಗಳು, ನಿಂದೆಗಳು ಆಗ್ತಾ ಇರ್ತಾರೆ. ಆದರೆ ನೀತಿಯ ನಿಮಿತ್ತ ಹಿಂಸಿಸಲ್ಪಡುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೋಡ್ರಿ ಪ್ರಿಯರೇ, ನೀತಿಗಿರುವಂಥ ಶಕ್ತಿಯು ನೋಡ್ರಿ, ಪರಲೋಕ ರಾಜ್ಯವು ಅವರದು. ಅವರಿಂದ ಯಾರು ಕೂಡ ಪರಲೋಕ ರಾಜ್ಯವನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಿಯರೇ, ನೀತಿಯ ನಿಮಿತ್ತ ಹಿಂಸಿಸಲ್ಪಡುವವರು ಧನ್ಯರು, ಪರಲೋಕ ರಾಜ್ಯವು ಅವರದೇ. ಪ್ರಿಯರೇ, ನೀತಿಗಿರುವಂಥ ಶಕ್ತಿಯು ಇದಾಗಿದೆ. ನೀತಿಗೆ ವಿರುದ್ಧವಾಗಿ ನಡೆದರೆ ಅದು ಪಾಪವಾಗಿದೆ. ನೀತಿಗೆ ನಿಮಿತ್ತವಾಗಿ ನಾವು ಹಿಂಸಿಸಲ್ಪಟ್ಟರೆ ಪರಲೋಕ ರಾಜ್ಯವು ಅವರದು. ನೀತಿವಂತರಾಗಿ ಜೀವಿಸಬೇಕು ಪ್ರಿಯರೇ. ಏಕೆಂದರೆ ನೀತಿವಂತರಾಗಿ ಜೀವಿಸಿದಾಗ ನೀತಿವಂತರನ್ನು ದೂಷಿಸಬಾರದು. ನೀತಿವಂತರಾಗಿ ಜೀವಿಸುವವರನ್ನು ಅವರ ವಿಷಯಕ್ಕೆ ನಾವು ಹೋಗಬಾರದು. ಪ್ರಿಯರೇ, ಈ ಒಂದು ಬೈಬಲ್, ಈ ಒಂದು ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡಬಹುದು, ಪಿಲಾತನ ಹೆಂಡತಿಯನ್ನು ಯೇಸುವನ್ನು ವಿಚಾರಿಸಲು ಆತನನ್ನು ಎದುರುಗಡೆ ನಿಲ್ಲಿಸಿದಾಗ ಅವರು ಹೇಳ್ತಾರೆ, ಆ ನೀತಿವಂತನ ಗೊಡವೆಗೆ ನೀನು ಹೋಗಬೇಡ, ಆ ನೀತಿವಂತನ ಗೊಡವೆಗೆ ನೀನು ಹೋಗಬೇಡ ಎಂಬುದಾಗಿ ಹೆಂಡತಿ ಹೇಳುತ್ತೆ, ಪಿಲಾತನ ಹೆಂಡತಿ. ಆಗ ಇಗೋ ನಿನ್ನ ಮೇಲೆ ನಿನ್ನನ್ನು ಶಿಕ್ಷಿಸುವ ಆ ಒಂದು ಶಿಕ್ಷೆಯು, ಆ ಒಂದು ದೋಷ ಫಲವು ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಬರಬಾರದು ಎಂಬುದಾಗಿ ಆತನು ತನ್ನ ಕೈಗಳನ್ನು ತೊಳೆದುಕೊಂಡಿರುವ ಸತ್ಯವನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನು ನೀತಿವಂತನು ಎಂಬುದಾಗಿ ಅಲ್ಲಿ ಪಿಲಾತನ ಹೆಂಡತಿಯು ಕೂಡ ಯೇಸುವಿನ ಬಗ್ಗೆ ಸಾಕ್ಷಿ ಹೇಳುತ್ತಿದೆ. ಬೇರೆ ನೀತಿವಂತರಾಗಿ ಜೀವಿಸರೆ ಎಂಥ ಒಂದು ಶಕ್ತಿಯು ನೋಡ್ರಿ. ನೀತಿವಂತನಾಗಿ ಜೀವಿಸುವವನು ಧನ್ಯನು, ಅವನು ತೃಪ್ತನಾಗಿರುತ್ತಾನೆ. ನೀತಿವಂತನಾಗಿ ನಿಮಿತ್ತವಾಗಿ ಹಿಂಸಿಸಲ್ಪಡುವವನು ಧನ್ಯನು, ಪರಲೋಕ ರಾಜ್ಯವು ಅವರದು. ಯಾರೆಲ್ಲ ನೀತಿವಂತರಾಗಿ ಜೀವಿಸ್ತಾ ಇರ್ತಾರೋ ಅವರು ಪರಲೋಕ ರಾಜ್ಯವು ಅವರದಾಗಿದೆ. ಬೇರೆ ಈಗೋ ಈ ಒಂದು ಪ್ರಶ್ನೆಗೆ ನಾವು ಪಾಪ ಮಾಡುವುದು ಯಾವುದು ಅನ್ನುವ ಒಂದು ಪ್ರಶ್ನೆಗೆ ಉತ್ತರಗಳು ನಾವು ನೋಡಿಕೊಂಡಿದ್ದೇವೆ ಪ್ರಿಯರೇ. ನೀತಿಗೆ ವಿರುದ್ಧವಾಗಿ ನಾವು, ಸತ್ಯಕ್ಕೆ ವಿರುದ್ಧವಾಗಿ ನಾವು ನಡೀತಾ ಇದ್ರೆ ಅದೆಲ್ಲವೂ ಕೂಡ ಪಾಪವಾಗಿದೆ. ಅದೆಲ್ಲವೂ ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ ಪ್ರಿಯರೇ. ಈ ದಿನದಲ್ಲಿ ಹೀಗೆ ನಮ್ಮ ಒಂದು ಜೀವಿತವನ್ನು ನಾವು ಸಾಧಿಸ್ತಿದ್ದೇವೆ. ನೀತಿವಂತರಾಗಿಯ ಅನೀತಿವಂತರಾಗಿಯ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೀತಿವಂತರಾಗಿ ಜೀವಿಸಲಿಕ್ಕೆ. ಏಕೆಂದರೆ ನೀತಿಗೆ ವಿರುದ್ಧವಾಗಿ ಮಾಡುವುದೆಲ್ಲ ಪಾಪವು ಎಂಬುದಾಗಿ ನಾವು ನೋಡ್ತೇವೆ. ನೀತಿಗೆ ವಿರುದ್ಧವಾಗಿ ನಡೆಯದಂತೆ ನೀತಿವಂತರಾಗಿ ಜೀವಿಸಲಿಕ್ಕೆ ನಾವು ಇಷ್ಟಪಡೋಣ. ತೃಪ್ತಿ ಜೀವಿತವನ್ನು ಹೊಂದಿಕೊಳ್ಳೋಣ. ಹಾಗೂ ಪರಲೋಕ ರಾಜ್ಯವು ಅವರದೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪರಲೋಕ ರಾಜ್ಯವನ್ನು ನಮ್ಮದಾಗಿ ನಾವು ಮಾಡಿಸಿಕೊಳ್ಳೋಣ. ಈ ಒಂದು ಚಿಕ್ಕ ವಾಕ್ಯ ದೊಡ್ಡ ಕಾರ್ಯ ಮಾಡಲಿ. ವಾಕ್ಯ ಭಾಗಕ್ಕೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೇ, ಮಹೋನ್ನತನೇ ಆಗಿರುವಂಥ ಯೇಸುವೆ, ಅನೇಕರು ಪಾಪ ಅನ್ನುವುದು ಯಾವುದು ಎಂಬುದಾಗಿ ಅನೇಕರು ಪ್ರಶ್ನೆ ನನಗೆ ಕೇಳಿದರು ಸ್ವಾಮಿ. ಇದಿಗೋ ಈ ದಿನದಲ್ಲಿ ಪಾಪವು ಎಂಬುವುದು ಯಾವುದೆಂದರೆ ನೀತಿಗೆ, ಸತ್ಯಕ್ಕೆ ವಿರುದ್ಧವಾಗಿ ಏನೆಲ್ಲ ನಾವು ಮಾಡ್ತೇವೋ, ಅದರ ವಿರುದ್ಧವಾಗಿ ನಾವು ನಡೀತೇವೋ ಅದೇ ಪಾಪವಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಪಾಪವು ಮರಣಕರವು. ಮರಣವಿಲ್ಲದಂಥ ಪಾಪವು ಎಲ್ಲೂ ಇಲ್ಲ ಸ್ವಾಮಿ. ಪಾಪ ಅಂದರೆ ಅದು ಒಂದು ಮರಣಕ್ಕೆ
ಮರಣಕ್ಕೆ ಗುರಿಯಾಗಿದೆ. ಆದರೆ ಸ್ವಾಮಿ, ಈ ಸತ್ಯವನ್ನು ಅನೇಕರು ತಿಳಿದುಕೊಂಡು ಆತ್ಮೀಯ ಜೀವನ, ಈ ಒಂದು ಪರಿಚರ್ಯದಲ್ಲಿ ಅನೇಕರ ಆತ್ಮೀಯ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕೆ ಕೃಪೆ ಮಾಡು ಅಪ್ಪ. ಅನೇಕರು ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕೆ ಪಡಲಿಕ್ಕೆ ಕೃಪೆ ಮಾಡು. ಇದಿಗೋ ಅಪ್ಪ, ನಿಮ್ಮ ವಾಕ್ಯ ಹೇಳಲ್ಪಡುತ್ತದೆ ಸ್ವಾಮಿ, ಮೊದಲು ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ ಎಂಬುದಾಗಿ. ಹೌದು ತಂದೆ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಿರಲಿಕ್ಕೆ ಕೃಪೆ ಮಾಡು. ಈ ಒಂದು ಚಿಕ್ಕ ವಾಕ್ಯ ದೊಡ್ಡ ಕಾರ್ಯ ಮಾಡಲಿ. ಅನೇಕರ ಒಂದು ಜೀವಿತಗಳಲ್ಲಿ ಮಾರ್ಪಾಟನ್ನು ಹಾಗೂ ಅವರ ಒಂದು ಆತ್ಮೀಯ ಜೀವಿತದಲ್ಲಿ ಒಂದು ಪರಿಶುದ್ಧತೆ ಜೀವಿತವನ್ನು ಒದಗಿಸಿಕೊಡು. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಸಮರ್ಪಿಸಿದ್ದೇನೆ, ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.